ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲಕು ಮನವೇ, ದಕ್ಕುವುದು ಜಸನಿನಗೆ ಮಂಕುಮನವೇ. ಶ್ರೀಮನ್ ನಿರಂಜನ್ ಪ್ರಣವಸ್ವರೂಪಿ ಡಾಕ್ಟರ್ ಮಹಂತ ಶಿವಯೋಗಿ ಚಿತ್ರ ಮಾದಕ ವಸ್ತು, ತಂಬಾಕು ವಸ್ತುಗಳ ಸೇವನೆಯು ನಮಗೆ ಮತ್ತು ಮಾನವ ಸಮಾಜಕ್ಕೆ ಮಾರಕವೆಂದು, ಇದರಿಂದ ಮಾನವನ ದೇಹವಲ್ಲದೆ ಮನಸ್ಸು ಮತ್ತು ಸ್ವಾಸ್ಥ್ಯ, ಸಮಾಜ ಅನಾರೋಗ್ಯ ಪೀಡಿತವಾಗಿರುವುದು ಮತ್ತು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಯುವಜನತೆ ಇದರ ವ್ಯಸನಕ್ಕೆ ಒಳಗಾಗುತ್ತಿರುವುದು ತಿಳಿದಿದೆ. ಇದರಿಂದ ಮಾನವನ ಆರ್ಥಿಕ ಡಾಕ್ಟರ್ ಮಹಂತ ಶಿವಯೋಗಿ ಸ್ವಾಮಿಗಳ ಜನ್ಮದಿನದ ಈ ಶುಭ ದಿನದಂದು ನಾನು ಮದ್ಯಪಾನ, ಮಾದಕ ವಸ್ತು, ತಂಬಾಕು ವಸ್ತುಗಳನ್ನು ತ್ಯಜಿಸುತ್ತೇನೆ ಹಾಗೂ ಮುಟ್ಟುವುದಿಲ್ಲ ಎಂದು ಪ್ರತಿಜ್ಞಾವಿಧಿ ಕೈಗೊಳ್ಳುತ್ತೇನೆ. ವಾಟ್ ದೇ ವಿಲ್ ಮೇಕ್ ಚೇಂಜಸ್. ಸೊ ನಾನು ಅವರ ಇಬ್ಬರು ಕುಂತು ಡಿಸ್ಕಸ್ ಮಾಡ್ತಿದ್ದೀವಿ ಏನಂತಂದ್ರೆ, ಇವಾಗ ಫೌಂಡೇಶನ್ ಚೆನ್ನಾಗಿದ್ರೆ ಯಾವುದೇ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಬೋದು ಅಂತ. ಇವಾಗ ನೀವು ಅಂಥ ಒಂದು ಚಲೋ ಇನ್ಸ್ಟಿಟ್ಯೂಷನ್ ಫೌಂಡೇಶನ್ ತೊಗೊಳ್ತೀರಿ, ಎಸ್ಪೆಷಲಿ ಫಾರ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಸ್ಟೂಡೆಂಟ್ಸ್. ಸೊ ನಿಮ್ಮದು ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಇರಬೇಕಂತಂದರೆ ನಿಮ್ಮನ್ನ ಯಾರೂ ಅಳಗಡ್ಸಕ್ಕಾಗಬಾರ್ದು. ಅಂತಂದರೆ ಯಾವುದೇ ಎಕ್ಸಾಮ್ ಆಗಲಿ, ಮುಂದೆ ಏನಾದರೂ ನೀವು ಎಕ್ಸಾಮ್ ಅದಕ್ಕೆ ನಾನು ಎರಡು ಮಾತುಗಳನ್ನ ಹೇಳಿ ಮುಗಿಸ್ತಾ ಇದ್ದೀನಿ. ವೇದಿಕೆ ಮೇಲೆ ಕುಳಿತಂಥ ಎಲ್ಲ ನನ್ನ ಆತ್ಮೀಯ ಗುರುಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮುಂಭಾಗದಲ್ಲಿದ್ದಂಥ ನನ್ನ ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಮುದ್ದು ವಿದ್ಯಾರ್ಥಿಗಳೇ, ಎಲ್ಲರೂ ಸೈನ್ಸ ಮಾಡಿ ಜೀವನವನ್ನು ಕಟ್ಕೋಬೇಕಂತೂ ಏನಿಲ್ಲ. ನಾವು ಸೈನ್ಸ್ ಮಾಡಿದ್ರೂ ಆರ್ಟ್ಸ್ ಕಾಮರ್ಸದ್ದು ಎಷ್ಟು ವ್ಯಾಲ್ಯೂ ಐತಿ ಅನ್ನೋದನ್ನು ನಮ್ಮ ಸಂಜಯ್ ಸರ್ ನಿಮ್ಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಯಾಕಂತಂದರೆ ಸೈನ್ಸ್ ಮಾಡಿದ್ರೂ ಆರ್ಟ್ಸ್ ವಿಷಯಗಳನ್ನ ಓದಬೇಕಾಗ್ತೈತೆ. ಈಗ ನಾವು ಆರ್ಟ್ಸನ್ನು ಕಾಮರ್ಸನ್ನು ಆಯ್ಕೆ ಮಾಡಿಕೊಂಡು ಸ್ಪರ್ಧಾತ್ಮಕ ಯುಗಕ್ಕೆ ರೆಡಿ ಆದ್ರೆ ಇಂಥ UPSCಯನ್ನು ಪಾಸ್ ಮಾಡ್ಬೋದು ಅನ್ನೋದಕ್ಕೆ ಪ್ರಥಮವಾಗಿ ನಮ್ಮ ಲೋಕಾಪುರದಿಂದ ಆಯ್ಕೆಯಾದಂಥ ಸಂಜಯ್ ಸರ್ನೇ ಒಂದು ನಮಗೆ ಹೆಮ್ಮೆಯ ಕೊಡುಗೆ ಅಂತ ಹೇಳ್ಬೋದು. ನಮಗೆಲ್ಲ ಮಾರ್ಗದರ್ಶಕರು ಅಂತ ಕೂಡ. So today we are having the PTM also. Although we were not planned with all the things, but everything is arranged in very quick manner. So we have a mandapam arranged, all the functionalities arranged, very quick manner, and I've got the supports from everyone, teachers, drivers, IMS, everyone. So just yesterday evening only we finalized it, and today morning we settled it, we fixed it, and I'm sure that today's event will be fruitful for all of you, because Dr. Sanjay sir, he was also once listening like you to an IAS officer, and he has made ನೀವು ಒಂದಿನ ಒಂದು ದಿವಸ ಇವ್ರ ಆಡೋಳಗ ದೊಡ್ಡದಾಗ ನನಗೆ ಹಿಂಗ ಅಭ್ಯಾಸ ಹೇಳಕ್ಕೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಆ ಮಗುವಿಗೆ ಏನು ಮಾಡಿದ್ರಪ್ಪ ಅಂತಂದ್ರೆ ಶಿಕ್ಷಕರು ಬರಬೇಕಿದ್ರು. ಆ ಶಿಕ್ಷಕ
ಪುಸ್ತಕದ ಬರ್ಕಳಿಸಿದಂತ ಲೆಟರ್ನ ತಾಯಿ ಕೈ ಓದ್ಕೊಡ್ತಾನ. ಅವಾಗ ತಾಯಿ ಓದ್ತಾಳವ, ಓದಿ ಅಂತ ನೋಡ್ತಾಳ. ಅದ್ರೊಳಗೆ ಏನಿತ್ತು, ನಿನ್ನ ಮಗ ದಡ್ಡ. ಯಾಕೆಂದರೆ ಈ ಪ್ರಪಂಚವನ್ನು ಸೃಷ್ಟಿಸಿದವನು ಭಗವಂತ. ಭಗವಂತ ಈ ಪ್ರಪಂಚದಲ್ಲಿರುವ ಎಲ್ಲ ಪ್ರಜೆಗಳು ನನ್ನ ಮಕ್ಕಳು. ನನ್ನ ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿ ನಡೆಸುತ್ತಾನೆ. ಒಳ್ಳೆಯ ಕೆಲಸವನ್ನು ಮಾಡಿದಾಗ ಅವರಿಗೆ ಪ್ರೋತ್ಸಾಹ ನೀಡುತ್ತಾನೆ. ಹಾಗೆ ಗುರು ಶಾಲೆಗೆ ಬಂದ ತಕ್ಷಣ ಶಾಲೆಯಲ್ಲಿರುವ ಎಲ್ಲ ಮಕ್ಕಳು ನನ್ನ ಸ್ವಂತ ಮಕ್ಕಳು ಎಂದು ತಿಳಿದುಕೊಂಡು ತಪ್ಪು ಮಾಡಿದವರಿಗೆ ತಿದ್ದಿ ಬುದ್ಧಿ ಹೇಳಿ ನಡೆಸ. सभी गुरुओं को दिल से धन्यवाद देती हूँ. धन्यवाद. Today I am here to speak few words about nation building with inspiration of teacher. Yes, it's rightly said, a teacher build a nation by building A guru is not just a teacher. A guru is a guide and mentor who gains the knowledge and the source of knowledge. Good morning, everyone. Myself Kirmala Suresh Ratnam. I am speaking some words about the role of guru in national building. Guru is not just a teacher. Guru is a guide, a mentor, and the source of inspiration. Guru shapes the character and the character. Of a good teacher can never be erased. Good morning to respected chief guests, loving teachers, and my dear friends. I am Pratiksha from class 10. Have you ever wondered who creates a doctor, an engineer, a leader? The answer is simple: Guru, who leads us with darkness to light. Our scriptures beautifully describes the greatness of Guru. Guru Brahma, Guru Vishnu, Guru Deva Maheshwara, Guru Sakshat Parabrahma, Tasmai Shri Guruve Namah. This means the Guru is the source of knowledge, guidance, and wisdom of deserving our highest respect. The Guru does not teach the lessons from the book. The Guru teaches the knowledge, wisdom, and take us in a right path. And the nation is not built by roads or buildings. It is built by honest, responsible, and compassionate citizens. And behind every such citizen is shaped by a teacher. Ladies and gentlemen, politicians may draft the laws, engineers may lay the roads, and soldiers may guide the borders. But it is the Guru who leads us with the hands that hold the tools and the minds that draft the laws and the hearts that love the motherland. When a teacher shapes a student, that student shapes the nation. ಗುರುವಿನ ಗುಲಾಮನಾಗುವ ತನಕ ದೊರೆಯದಲ್ಲ ಮುಕ್ತಿ. ಗುರುವೇ ತಂದೆ, ಗುರುವೇ ತಾಯಿ, ಗುರುವೇ ದೈವ. ಥ್ಯಾಂಕ್ ಯು. ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇಂದು ನಾನು ಗುರುಪ್ರೇರಣೆ ರಾಷ್ಟ್ರ ನಿರ್ಮಾಣ ಕುರಿತು ಕೆಲವು ಮಹತ್ವಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಯಸುತ್ತೇನೆ. ಗುರುಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಎಂಬ ವಾಕ್ಯವು ಗುರುವಿನ ಮಹತ್ವವನ್ನು ತಿಳಿಸುತ್ತದೆ. ಗುರು ಕೇವಲ ಪಾಠ ಹೇಳುವ ವ್ಯಕ್ತಿಯಲ್ಲ, ಅವರು ನಮ್ಮ ಜೀವನದ ದಾರಿಯನ್ನು ತೋರಿಸುವ ವ್ಯಕ್ತಿ. ಒಬ್ಬ ಉತ್ತಮ ಗುರು ಒಬ್ಬ ಉತ್ತಮ ವಿದ್ಯಾರ್ಥಿಯನ್ನು ರೂಪಿಸುತ್ತಾನೆ. ಉತ್ತಮ ವಿದ್ಯಾರ್ಥಿ ಉತ್ತಮ ನಾಗರಿಕರಿಂದ ಬಲಿಷ್ಠ ಭಾರತ ನಿರ್ಮಾಣವಾಗಲು ಸಾಧ್ಯ. ಆದ್ದರಿಂದ ಬಲಿಷ್ಠ ಭಾರತ ನಿರ್ಮಾಣವಾಗಲು ಗುರುವಿನ ಪ್ರೇರಣೆ ಇದೆ. APJ Abdul Kalam, Dr. Sarvapalli Radhakrishnan,